ಬಿಗ್ ಬಾಸ್ ಸೀಸನ್ 11ರ ಗೆಲುವು ಯಾರಿಗೆ ಅನ್ನೋದು ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ. ಬಿಗ್ ಬಾಸ್ ಸೀಸನ್ 11ರ ಗೆಲುವು ಇವರಿಗೆ ಅನ್ನುವಂಥ ಚರ್ಚೆ ಈಗಾಗಲೇ ಸಾಕಷ್ಟು ರೀತಿಯಾಗಿ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸ್ಪರ್ಧಿಗಳ ಬ್ಯಾಟ್ ಬೀಸುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇವರೇ ಗೆಲ್ಲಬೇಕು ಅವರೇ ಗೆಲ್ಲಬೇಕು ಅಂತ ಒಂದಷ್ಟು ಟೀಮನ್ನು ಮಾಡಿಕೊಂಡು ಅಭಿಯಾನವನ್ನ ಮ್ಯಾರಥಾನ್ ಅನ್ನು ಶುರು ಮಾಡಿಕೊಂಡಿದ್ದಾರೆ. ಇದರೆಲ್ಲದರ ಬೆನ್ನಲ್ಲೇ ಕೆಲವರಿಗೆ ಖುಷಿಯಾಗುವ ವಿಚಾರ, ಕೆಲವರಿಗೆ ತಲೆ ಕೆಡಿಸುವ ವಿಚಾರ ಇದೀಗ ಸುದ್ದಿ ಆಗ್ತಿದೆ. ಮತ್ತು ಈ ಒಂದು ಸುಳಿವು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಕೆಲವರು ನಗೆ ಬೀರಿದ್ದಾರೆ. ಹೌದು, ಅದೇನಂದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗುವಂತ ಪಟ್ಟ ಒಬ್ಬರಿಗೆ ಮಾತ್ರ ಅಲ್ಲ, ಈ ಬಾರಿ ಇಬ್ಬರಿಗೆ ದೊರಕಲಿದೆ ಅಂತ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಪಟ್ಟ, ಬಿಗ್ ಬಾಸ್ ಗೆಲುವಿನ ಪಟ್ಟ ಒಬ್ಬರಿಗಲ್ಲ ಇಬ್ಬರಿಗೆ ಸಿಗುತ್ತೆ ಅಂತ. ಇದೇನಿದು ಲಾಜಿಕ್ ಇಲ್ದೇನೆ ಮಾತಾಡ್ತಾ ಇದ್ದಾರೆ. ಒಂದು ಲಾಜಿಕ್ ಅನ್ನೋದು ಬೇಡವಾ ಅನ್ನೋದು ತುಂಬಾ ಜನರ ಪ್ರಶ್ನೆ. ಲಾಜಿಕ್ ಇದ್ದಿದ್ದಕ್ಕೇನೆ ಈ ಮಾತನ್ನು ಹೇಳಲಾಗ್ತಾ ಇದೆ. ಹಾಗಿದ್ರೆ ಬಿಗ್ ಬಾಸ್ ಸೀಸನ್ ವಿನ್ನರ್ ಇಬ್ಬರು ಆಗ್ತಾರಾ? ಹಾಗಿದ್ರೆ ಆ ಇಬ್ಬರು ಅನ್ನುವಂಥದ್ದನ್ನ ಹೇಗೆ ಡಿಸೈಡ್ ಮಾಡ್ತಾರೆ, ಹೇಗೆ ಬೇರೆ ಬೇರೆ ಮಾಡ್ತಾರೆ, ಯಾರಿಗೆ ಈ ಟ್ರೋಫಿಯನ್ನು ಕೊಡಬಹುದು, ಇದರ ಸುಳಿವನ್ನು ಬಿಗ್ ಬಾಸ್ ಟೀಮ್ ಯಾವ ರೀತಿಯಾಗಿ ಬಿಟ್ಟುಕೊಟ್ಟಿದೆ, ಇದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ ಶುರುವಾಗ್ಲೇ ಈ ಸೀಸನ್ನಲ್ಲಿ ಇವರೇ ಗೆಲ್ಲಬೇಕು, ಇವರೇ ಸೋಲ್ಬೇಕು ಅನ್ನೋದನ್ನು ಕೆಲವರು ಲೆಕ್ಕ ಹಾಕೋಕೆ ಶುರು ಮಾಡಿರ್ತಾರೆ. ಆದರೆ ಈ ಸೀಸನ್ನಲ್ಲಂತೂ ಸಿಕ್ಕಾಪಟ್ಟೆ ಪೈಪೋಟಿ ಅಂತೂ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂಥ ಅಂದಾಜು ಕೂಡ ಕೆಲವರಿಗೆ ಸಿಗ್ತಾ ಇಲ್ಲ. ಹೀಗಿರಬೇಕಾದ್ರೆ ಮೋಕ್ಷಿತಾನೇ ಗೆಲ್ತಾರೆ ಅಂತ ಕೆಲವು ವಾದಗಳು ಕೂಡ ಹೇಳ್ತಾ ಇದೆ. ಆದರೆ ಈ ಬಾರಿ ಮೋಕ್ಷಿತ ಗೆದ್ದರೆ ಒಬ್ಬರೇ ಗೆಲ್ಲಲ್ಲ, ಅವ್ರ ಜೊತೆಗೆ ಇನ್ನೂ ಒಬ್ಬರು ಗೆಲ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಿದ್ರೆ ಯಾರು ಇನ್ನೊಬ್ರು ಗೆಲ್ತಾರೆ? ಭವ್ಯನೇ ಗೆಲ್ತಾರಾ, ಅಥವಾ ತ್ರಿವಿಕ್ರಮ್ ಗೆಲ್ತಾರಾ, ಅಥವಾ ಮಂಜು ಗೆಲ್ತಾರಾ, ಅಥವಾ ಹನುಮಂತು ಗೆಲ್ತಾರಾ, ಅಥವಾ ರಜತ್ ಗೆಲ್ತಾರಾ ಅನ್ನೋದು ಇಲ್ಲಿರುವಂಥ ಪ್ರಶ್ನೆ. ಆದರೆ ಅದೆಲ್ಲದಕ್ಕೂ ಒಂದು ಸುಳಿವು ಬಿಟ್ಟುಕೊಡಲಾಗಿದೆ. ಆ ಸುಳಿವು ಮೊದಲ ದಿನದಿಂದಲೂ ಕೂಡ ಬಿಗ್ ಬಾಸ್ನವರು ಕೊಡ್ತಾನೆ ಬಂದಿದ್ದಾರೆ. ಆದರೆ ಕೆಲವರು ಅದನ್ನು ಗೆಸ್ ಮಾಡು ಇಲ್ಲ ಮತ್ತು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಬಿಟ್ಕೊಟ್ಟಂಥ ಸುಳಿವು ಯಾವುದು ಅನ್ನೋದನ್ನು ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಹೌದು, ಪ್ರತಿ ಸೀಸನಲ್ಲೂ ಕೂಡ 1ರಿಂದ 10ರ ತನಕ ಒಬ್ಬರು ಬಿಗ್ ಬಾಸ್ನ ವಿನ್ನರ್ ಆಗಿದ್ದು. ಆದರೆ ಈ ಬಾರಿ ಇಬ್ಬರನ್ನ ಬಿಗ್ ಬಾಸ್ನ ವಿನ್ನರ್ ಅಂತ ಅನೌನ್ಸ್ ಮಾಡಲಾಗತ್ತೆ. ಅದಕ್ಕೆ ರೀಸನ್ಸ್ಗಳು ಕೂಡ ಇದೆ. ಸಹಜವಾಗಿ ಗೆದ್ದಾಗ 50 ಲಕ್ಷ ಕ್ಯಾಶನ್ನು ಕೊಡ್ತಾರೆ. ಇದು ಒಬ್ರಿಗೆ ಕೊಡ್ತಾರೆ, ಒಂದು ಟ್ರೋಫಿಯನ್ನು ಕೊಡ್ತಾರೆ. ಆದರೆ ಈ ಬಾರಿ ಈ ಸೀಸನ್ ಕಿಚ್ಚ ಸುದೀಪ್ ಅವರ ಕೊನೆಯ ಸೀಸನ್ ಆಗಿರೋದ್ರಿಂದ TRP ಕೂಡ ಅತಿ ಹೆಚ್ಚು ಬರುತ್ತೆ. ಸುದೀಪ್ ಅವರೇ ಪೋಸ್ಟ್ ಹಾಕಿರೋದ್ರಿಂದ ಇದು ಕೊನೆಯ ಸೀಸನ್ ಆಗಿರೋದ್ರಿಂದ ಖಂಡಿತವಾಗಿಯೂ ಜನ ಇದನ್ನು ನೋಡೇ ತೀರ್ತಾರೆ. ಆ ಕಾರಣಕ್ಕಾಗಿ ಇನ್ನೂ ಯಾರು ಸ್ಪಾನ್ಸರ್ ಬಂದರೂ ಬರಬಹುದು. 50 ಲಕ್ಷವನ್ನು ಸ್ಪಾನ್ಸರೇ ಕೊಡೋದು. ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರ ಕೊನೆಯ ಸೀಸನ್ ಅನ್ನುವಂಥ ಕಾರಣಕ್ಕಾಗಿ ಯಾರಾದರೂ ಇನ್ನೊಂದು ಸ್ಪಾನ್ಸರ್ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೊಂದು ಎಕ್ಸ್ಟ್ರಾ 50 ಲಕ್ಷ ಆಡ್ ಆಗುತ್ತೆ. ಅಲ್ಲಿಗೆ ಇಬ್ಬರಿಗೆ 50 ಲಕ್ಷ ಸಿಗುತ್ತೆ ಅನ್ನೋದು ಒಂದು ಗೆಸ್. ಆದರೆ ಇನ್ನೂ ಒಂದು ಪ್ರಮುಖವಾದಂಥ ಗೆಸ್ ನೀವ್ಯಾರು ಕೂಡ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು, ಈ ಬಾರಿಯ ಸೀಸನ್ ಅನ್ನೋದು ಬಹಳ ವಿಶೇಷತೆಯಿಂದ ಕೂಡಿತ್ತು. ಸ್ಟಾರ್ಟಿಂಗ್ನಲ್ಲಿ 17 ಮಂದಿ ಎಂಟ್ರಿ ಕೊಟ್ಟಿದ್ರು. ಅದರಲ್ಲಿ ಇದೀಗ 6 ಸ್ಪರ್ಧಿಗಳು ಉಳ್ಕೊಂಡಿರೋದು. ಹನುಮಂತ, ಮೋಕ್ಷಿತ, ತ್ರಿವಿಕ್ರಮ, ಭವ್ಯ, ರಜತ್ ಹಾಗೂ ಉಗ್ರ ಮಂಜು ಇವರು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ 6 ಮಂದಿ ಸ್ಪರ್ಧಿಗಳಲ್ಲಿ ಈ ಬಾರಿ 2 ಸ್ಪರ್ಧಿಗಳು ವಿನ್ನರ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಒಂದಷ್ಟು ಕಾರಣಗಳನ್ನು ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ 11ನ್ನು ವಿಶ್ಲೇಷಣೆ ಮಾಡಿದಾಗ ಕೆಲವೊಂದಷ್ಟು ಸುಳಿವುಗಳು ಸಿಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 11ರ ಆರಂಭದಲ್ಲೇ ಒಂದು ಪ್ರೋಮೋ ಬಿಟ್ಟಿದ್ರು. ಈ ಪ್ರೋಮೋದಲ್ಲಿ 2 ಇರಲಿದೆ ಅನ್ನುವಂಥ ಸಂಗತಿಯನ್ನು ತಿಳಿಸಿದ್ರು. ಈ ಬಾರಿ ಎಲ್ಲವೂ 2 ಇರಲಿದೆ ಅಂತ ಆ ಪ್ರೋಮೋ ಲೈನ್ಸ್ಗಳು ಹೇಳಿದ್ವು. ಈ ಮಾದರಿಯಲ್ಲಿ ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ 11ರ ಆರಂಭದಲ್ಲಿ ಯಾವ ಸೀಸನ್ಗಳಲ್ಲೂ ಇಲ್ಲದ ಸ್ವರ್ಗ, ನರಕ ಎಂಬ 2 ಮನೆಗಳು ಮಾಡಲಾಗಿತ್ತು. 2ರಲ್ಲೂ ಸ್ಪರ್ಧಿಗಳನ್ನು ಹಾಕಲಾಗಿತ್ತು. ಇಬ್ಬರಿಗೂ ಟಾಸ್ಕ್ಗಳನ್ನು ಮತ್ತು ಮನೆಯ ಕೆಲಸಗಳನ್ನು ನೀಡಲಾಗಿತ್ತು. 2 ಟೀಮನ್ನು ಮಾಡಲಾಗಿತ್ತು. ಆ ಪೈಕಿ ಇಲ್ಲಿವರೆಗೂ ಉಳ್ಕೊಂಡಿರೋದು ನರಕವಾಸಿಗಳ ಪೈಕಿ ಮೋಕ್ಷಿತ ಒಬ್ಬರೇನೆ. ಇನ್ಯಾವ ನರಕವಾಸಿಗಳು ಉಳ್ಕೊಂಡಿಲ್ಲ. ಅಲ್ಲಿಗೆ ನರಕವಾಸಿಯಾಗಿ ಮನೆಗೆ ಎಂಟ್ರಿ ಕೊಟ್ಟರು ಕೂಡ ಕಷ್ಟದ ದಿನಗಳನ್ನು ಆರಂಭಿಸಿದ್ರು ಕೂಡ ಫೈನಲ್ ಹಂತದವರೆಗೂ ಬಂದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಮೋಕ್ಷಿತ ಅವರನ್ನು ಗೆಲ್ಲಿಸಲೇಬಹುದು ಅನ್ನುವಂಥ ಗೆಸ್ ಇದೆ. ಯಾಕಂದರೆ ಶ್ರುತಿ ಅವರನ್ನು ಬಿಟ್ಟರೆ ಈ ಸೀಸನ್ನಲ್ಲಿ ಇಲ್ಲಿವರೆಗೂ ಕೂಡ ಯಾರನ್ನು ಗೆಲ್ಲಿಸಿಲ್ಲ. ಹಾಗಾಗಿ ನರಕವಾಸಿ
ಆಗಿಯೂ ಕೂಡ ಇಲ್ಲಿವರೆಗೂ ಬಂದಿರುವಂಥ ಮೋಕ್ಷಿತನ ಗೆಲ್ಲಿಸಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ವಿನ್ನರ್ ಯಾರು ಅನ್ನೋದು ಪ್ರಶ್ನೆ ಆಗಿದೆ. ಸೊ ಬಿಗ್ ಬಾಸ್ ಸೀಸನ್ 11ರಲ್ಲಿ ಉಗ್ರ ಮಂಜು ಕ್ಯಾಪ್ಟನ್ ಆದ ವೇಳೆ ರಾಜನ ಟಾಸ್ಕ್ ಒಂದನ್ನು ನೀಡಲಾಗಿತ್ತು. ಅಲ್ಲಿ ಮಂಜು ರಾಜ ಆಗಿದ್ರು, ಇವರಿಗೆ ತಂಗಿಯಾಗಿದ್ದ ಮೋಕ್ಷಿತ ಯುವರಾಣಿ ಆಗಿದ್ರು. ಈ ಟಾಸ್ಕ್ ಮೂಲಕವೂ ಇವರಿಬ್ರು ವಿನ್ನರ್ ಎಂಬ ಸುಳಿವನ್ನ ಮೊದಲೇ ನೀಡಿದ್ದಾರಾ ಅನ್ನುವಂಥ ಡೌಟ್ ಅನ್ನ ನೀಡಲಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ವೀಕ್ಷಕರ ಪ್ರಕಾರ ಸ್ವರ್ಗವಾಸಿಗಳಲ್ಲಿ ಉಗ್ರ ಮಂಜು, ತ್ರಿವಿಕ್ರಮ್ ಮತ್ತು ಭವ್ಯ ಈ ಮೂವರಲ್ಲಿ ಮಂಜು ಅವರನ್ನು ವಿನ್ನರ್ ಮಾಡಬಹುದು. ತ್ರಿವಿಕ್ರಮ್ ಮತ್ತು ಭವ್ಯರನ್ನು ನೋಡಿದ್ರೆ ಮಂಜು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ, ತ್ರಿವಿಕ್ರಮ್ ಮತ್ತು ಭವ್ಯ ಅಷ್ಟರ ಮಟ್ಟಿಗೆ ಆಡಿಲ್ಲ. ಹಾಗಾಗಿ ಉಗ್ರಂ ಮಂಜು ಅವರನ್ನು ವಿನ್ ಮಾಡಬಹುದು. ಎಲ್ಲ ಟಾಸ್ಕ್ಗಳಲ್ಲೂ ಇಬ್ಬರಿಬ್ರು ಅಂತ ತೋರಿಸಿರುವಂಥ ಹಿನ್ನೆಲೆಯಲ್ಲಿ ಉಗ್ರಂ ಮಂಜು ಮತ್ತು ಮೋಕ್ಷಿತ ಫೈನಲ್ವರೆಗೂ ಬರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಜೊತೆಗೆ ಇವರಿಬ್ಬರನ್ನ ವಿನ್ನರ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಟ್ರೋಫಿ ನೀಡಿದ್ದು ಒಂದು ಸುಳಿವು ಕೂಡ ಇದೆ. ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಪ್ರತಿ ಬಾರಿ ಕಣ್ಣನ್ನು ಹೊಂದಿರುತ್ತಿದ್ದಂಥ ಬಿಗ್ ಬಾಸ್ ಟ್ರೋಫಿ ಈ ಬಾರಿ 2 ರೆಕ್ಕೆಗಳನ್ನು ಹೊಂದಿದೆ. 2 ರೆಕ್ಕೆಗಳ ನಡುವೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಅಂತ ಬರೆದಿದ್ದು, ಇದು ಡಬಲ್ ವಿನ್ನರ್ ಅಂತ ಸುಳಿವು ಕೂಡ ನೀಡ್ತಾ ಇರೋದ್ರಿಂದ ಈ ಬಾರಿ ಪಕ್ಕ ಇಬ್ರು ವಿನ್ ಆಗ್ತಾರೆ ಅನ್ನೋದನ್ನ ಗೆಸ್ ಮಾಡಲಾಗ್ತಿದೆ. ಸೊ ನಿಮಗೂ ಹಾಗೆ ಅನಿಸ್ತಿದೆಯಾ? ನಿಮ್ಮ ಲೆಕ್ಕಾಚಾರ ಏನು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಬಹುದು.